ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದಾರೆ. ಇನ್ನು ಟಿವಿ9 ಜೊತೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಈಗ ನಿನ್ನೆ ಆರಂಭಿಸಿದ್ರಿ ಈ ಜನಾಕ್ರೋಶ ಯಾತ್ರೆಯನ್ನ. ಇವತ್ತು ಸಕ್ಕರೆನಗರಿ ಮಂಡ್ಯದಲ್ಲಿ ಎರಡನೇ ದಿನದ ಯಾತ್ರೆ ಕೂಡ ನಡೆದಿದೆ. ಮೂಲವಾಗಿ ಏನು ಹೇಳ್ತೀರಿ ಸರ್? ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಕಳೆದ 20 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಿನ್ನೆ 2 ರೂಪಾಯಿಗಳನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ. ಈ ಏರಿಕೆಯನ್ನು ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹೇರಿಲ್ಲ. ಈಗಾಗಲೇ ತೈಲ ಕಂಪನಿಗಳು ಅಥವಾ ಕೇಂದ್ರ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. 2 ರೂಪಾಯಿಯನ್ನು ಜಾಸ್ತಿ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಜಾಸ್ತಿ ಆಗಿರೋದ್ರಿಂದ ಇಲ್ಲೂ ಕೂಡ ಅನಿವಾರ್ಯವಾಗಿ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಅದರ ಭಾರವನ್ನು ಜನಸಾಮಾನ್ಯರಿಗೆ ಹೇರಿಕೆ ಮಾಡಿಲ್ಲ. ಇದು ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತಿರಬೇಕು. 2023ರಲ್ಲಿ ಒಂದು ಸಿಲಿಂಡರ್ ಬೆಲೆ ಎಷ್ಟಿತ್ತು? 1107 ರೂಪಾಯಿ ಇತ್ತು. 23ರ ಮಾರ್ಚ್ನಲ್ಲಿ 1107 ರೂಪಾಯಿ ಏನಿತ್ತು, ಆಗಸ್ಟ್ 23ರಲ್ಲಿ 907 ರೂಪಾಯಿ ಆಗಿದೆ. ಅಂದರೆ 200 ರೂಪಾಯಿಗಿಂತ ಹೆಚ್ಚು ಕಡಿಮೆ ಆಗಿದೆ. ತದನಂತರದಲ್ಲಿ ಅದು 800 ರೂಪಾಯಿಗೂ ಕೂಡ ಇಳಿಸಿದ್ರು. ಇದೇ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈಗ 50 ರೂಪಾಯಿ ಜಾಸ್ತಿ ಆಗಿದೆ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಜನಸಾಮಾನ್ಯರ ಮೇಲೆ ಅದನ್ನು ಭಾರ ಹಾಕಿಲ್ಲ. ಗ್ಯಾಸ್ ಸಿಲಿಂಡರ್ 1100 ರೂಪಾಯಿ ಇದ್ದಿದ್ದು ಇವತ್ತು 800 ರೂಪಾಯಿ ಬಂದಿದೆ, 880 ರೂಪಾಯಿ ಬಂದಿದೆ. ಇದು ವಾಸ್ತವಿಕ ಸತ್ಯ. ಇದನ್ನು ಮರೆಮಾಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ನವ್ರು ಮಾಡ್ತಾರೆ. ಕೇಂದ್ರ ಬಿಜೆಪಿ ವಿರುದ್ಧ ಮಾಡಬೇಕು, ಇಲ್ಲ ಪ್ರತಿಭಟನೆಯನ್ನ ನಿಂತು ಮನೆಗೆ ಹೋಗಬೇಕು. ಈ ಒಂದು ಬೆಲೆ ಏರಿಕೆ ಮೂಲಕ ಕಪಾಳ ಮೋಕ್ಷ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿಗಳೇ. ಕಪಾಳ ಮೋಕ್ಷ ಮಾಡೋದಕ್ಕೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ನವರಿಗೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನು ನೀಡ್ಕೊಂಡು ಬಂದಿದ್ರೆ ಅಧಿಕಾರಕ್ಕೆ. ಆದರೆ ಈಗಾಗಲೇ ನಿಮ್ಮ ಬಂಡವಾಳ ಬಯಲಾಗಿದೆ. ನೀವು ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಕುಡಿಯೋ ನೀರಿನ ಮೇಲೂ ಕೂಡ ಇವತ್ತು ದರ ಜಾಸ್ತಿ ಮಾಡಿದ್ದೀರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೇರಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ 7.5 ರೂಪಾಯಿ ಜಾಸ್ತಿ ಆಗಿದೆ. ಏನು ನಾವು ಹೇಳ್ತಾ ಇದ್ದೀವಿ ಬಿಜೆಪಿಯವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇವರು ಅವರ ಹೈಕಮಾಂಡ್ಗೆ ATM ಆಗಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಅದು ಸತ್ಯ ಆಗಿದೆ. ಜನರಿಂದ ಹಣವನ್ನು ಲೂಟಿ ಮಾಡಿ ಹೈಕಮಾಂಡ್ ಹೊಟ್ಟೆ ತುಂಬಿಸಿ ಅವರ ಕುರ್ಚಿಯನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಿಷ್ಟು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಶಾಂತ್, ಟಿವಿ9 ಮಂಡ್ಯ.